ಏಯ್ ಏನ್ಲ ಬೇಕು ನಿನ್ಗೆ? ಏನಾರ ಬೇಕಾ ಅಂತ ಕೇಳಿದ್ರೆ ಬಾಯಿ ಬಿಟ್ಟು ಮಾತಾಡ್ಬೇಕು. ಅದನ್ನ ಬಿಟ್ಟು ಕೆಕ್ಕರ್ಸ್ಕೊಂಡು ಗುರಾಯಿಸಿದ್ರೆ ನಂಗಿಷ್ಟ ಆಗಕ್ಕಿಲ್ಲ. ಅಂದಾಗಿಂದ ಇದೇ ಆಗೋಯ್ತಿ ಒಂದು. ಯಾಕಮ್ಮ ಇವನನ್ನ ಬೈತಾ ಇದೀಯಾ? ನೀನ್ ಅನ್ಕೊಂಡಿರೋ ಹಾಗೆ ಇವನ್ ಕೆಟ್ಟವನಲ್ಲಮ್ಮ, ತುಂಬಾ ಒಳ್ಳೆ ಹುಡುಗ. ಅಯ್ಯೋ ಅಕ್ಕ, ನಿಮಗ್ ಗೊತ್ತಿಲ್ಲ, ನೀವು ಸುಮ್ಕೆ ಇರಿ. ನಿಮ್ಗೆ ಇವನ್ ಬಗ್ಗೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಗುರಾಯಿಸ್ತಾನೆ ಇರ್ತಾನೆ. ಏನಾದ್ರೂ ಕೇಳಿದ್ರೆ ಬಾಯ್ ಬಿಟ್ಟು ಮಾತಾಡಕ್ಕಿಲ್ಲ. ಅಮ್ಮ, ಅವನಿಗೆ ಮಾತು ಬರೋದಿಲ್ಲ ಅಮ್ಮ. ನಿಜ ಹೇಳ್ತಾಯಿಲ್ಲ ಅಮ್ಮ, ಇವ್ನ್ ಮಾತು ಬರಲ್ವಾ? ಹೌದು ಕಣಪ್ಪ, ಅವನಿಗೆ ಮಾತು ಬರೋದಿಲ್ಲ. ಸಲ್ವಿ, ನಾನ್ ನಿಂಗೆ ಅವತ್ತೇ ಹೇಳಿಲ್ವಾ ಇವ್ರಿಗೆ ಮಾತ್ ಬರಕ್ಕಿಲ್ಲ ಅಂತ? ನೀನ್ ನನ್ನ ನಂಬ್ಲೇ ಇಲ್ಲ ನೋಡವ್ವ. ನಂಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಇವನು ಬಿದ್ದೋಗಿರೋ ಹೂವ ತಂದ್ಕೊಡೋದು, ಇಲ್ಲಿ ಓಡಾಡುವಾಗೆಲ್ಲ ನನ್ನೇ ನೋಡ್ಕೊಂಡು ಓಡಾಡ್ತಿದ್ದ. ಅದಕ್ಕೆ ತಿಳ್ಕೊಬಿಟ್ಟೆ. ಇಲ್ಲಮ್ಮ, ಇವನ್ ಆ ಥರ ಹುಡುಗ ಅಲ್ಲ. ಇವನು ನನ್ನ ಮಗ ವೆಂಕಿ. ಇವನಿಗೆ ಕೆಟ್ಟದ್ದು ಅನ್ನೋದೇ ಗೊತ್ತಿಲ್ಲ, ಗೊತ್ತಿರೋದೆಲ್ಲ ಒಳ್ಳೇದೆ. ನಾವು ಮನುಷ್ಯರ ಮುಖನ ನೋಡಿದ್ರೆ ಅವನು ಮನ್ಸನ್ ನೋಡ್ತಾನೆ. ಮನುಷ್ಯರು ಹೇಗೆ ಏನು ಅಂತ ತಿಳ್ಕೊಳ್ಳೋದಕ್ ಮುಂಚೆ ಇವನು ಅವ್ರ ಗುಣ ಏನು ಅಂತ ತಿಳ್ಕೊತಾನೆ. ಆ ದೇವ್ರು ಇವನ್ ಮಾತನ್ನ ಕಿತ್ಕೊಂಡಿರ್ಬಹುದು, ಆದ್ರೆ ಗ್ರಹಿಸೋ ಶಕ್ತಿ ಕೊಟ್ಟಿದ್ದಾನೆ. ಹಬ್ಬಕ್ಕೆ ನಿನ್ನ ಹತ್ರನೇ ಹೂ ತಗೋಬೇಕು ಅಂತ ಕರ್ಕೊಂಡ್ ಬಂದ, ಅದಕ್ಕೆ ಬಂದೆ. ಇದಕ್ಕೆ ಕಣ್ಮಗ ಒಬ್ಬರ ಬಗ್ಗೆ ತಿಳ್ಕೊಳ್ಳದೆ ಏನು ಮಾತಾಡಬಾರ್ದು ಅಂತ ಹೇಳೋದು. ನನ್ಗೆ ಕಣ್ಣಿಂದು ನಾನು ಅರ್ಥ ಮಾಡ್ಕೊಂಡೆ, ನೀನು ಕಣ್ಣಿದ್ದು ಅರ್ಥ ಮಾಡ್ಕೊಳ್ಳಿಲ್ಲ ಕಣವ. ಪರವಾಗಿಲ್ಲ ಬಿಡಿ, ಕೆಲವೊಂದ್ಸಾರಿ ಹೀಗಾಗತ್ತೆ. ಚೆಲ್ವಿ, ನಮ್ಮನೆಗೆ ಹಬ್ಬಕ್ಕೆ ಹೂ ತಂದ್ಕೊಡ್ತೀಯಾ? ಅಕ್ಕ, ಸಂದಾಗ ಹೇಳಿದ್ರಿ ನನ್ ಕೆಲ್ಸನೇ ಹೂ ಮಾರೋದು, ತಂದ್ಕೊಡಕ್ಕಿಲ್ಲ ಅಂತೀನಾ? ನಿಮ್ಗೆ ಯಾವ್ಯಾವ ಹೂವು ಬೇಕು ಅಂತ ಹೇಳ್ಬಿಡಿ, ಎಲ್ಲ ಫ್ರೆಶ್ ಆಗಿ ತಂದ್ಕೊಡ್ತೀನಿ. ಹಾ, ಏನ್ ಹೇಳ್ತವ್ರೆ? ಯಾವ ಹೂ ಬೇಕು ಅಂತ ಅವನೇ ಹೇಳ್ತಾನಂತೆ. ಹಾ ಹಾ, ಆದ್ರೆ ಅಕ್ಕ, ಚೌಕಾಸಿ ಎಲ್ಲ ಮಾಡಕ್ ಹೋಗ್ಬಿಡ್ರಿ. 80% ಹೂವು ತಂದ್ಕೊಡಕ್ಕಿಂತ ಮುಂಚೆ ಕೊಟ್ಬಿಡ್ಬೇಕು, 20% ಹೂವು ತಂದ್ಕೊಟ್ಟಾದ್ಮೇಲೆ ಕೊಡ್ಬೇಕು. ಅದ್ಯಾಕೆ? ಹೂ ತಂದ್ಕೊಟ್ಮೇಲೆ ಪೂರ್ತಿ ದುಡ್ಡು ತಗೋಬೋದಲ್ವಾ? ಅಲ್ಲ ಅಕ್ಕ, ನೀವು ಕೊಡೋ 80% ಹೂವಿಗೆ ಬಂಡವಾಳ, 20% ನನ್ ಲಾಭ. ಹೂ ತಂದ್ಕೊಟ್ಮೇಲೆ ನೀವು ದುಡ್ಡು ಕೊಡದೇ ಇದ್ರು ಆಯ್ತದೆ. ಅದಕ್ಕೆ ನೀನು ಬಹಳ ಬುದ್ಧಿವಂತೆ ಕಣಮ್ಮ. ಸರಿ, ಪೂರ್ತಿ ದುಡ್ಡು ಕೊಡ್ತೀನಿ, ಹೂ ತಂದ್ಕೊಡು. ಹಾ, ವೆಂಕಿ, ನಾನಿನ್ ಬರ್ತೀನಿ. ಬರ್ತೀನಮ್ಮ. ನಾನೀಗ ಮನೆಗೆ ಹೋಗ್ತೀನಿ, ನೀನ್ ಹುಷಾರಾಗಿರು. ವೆಂಕಿ, ವೆಂಕಿ, ವೆಂಕಿ. ಅವ್ನ್ ಮಾತು ಬರಲ್ಲ ಅಂತ ಗೊತ್ತಾಯ್ತು, ಆದ್ರೆ ನೀನ್ ಅಷ್ಟು ಕರೀತಾ ಇದ್ಯಾ, ಕಿವಿನು ಡಮರ ಹೆಂಗೆ? ಎತ್ಕೊಳಕ ಏನ್ಲ ನಿಂದು? ಆಹಾ,
ನಿನ್ಗೆ ಕಿವಿನೂ ಕೇಳ್ಸಲ್ವಾ? ಹಾ, ಅಲ್ಲ ಕನ್ಲ, ಈಗಿನ ಕಾಲದಲ್ಲಿ ಎಲ್ಲ ಸರಿಯಾಗಿದ್ದವ್ರೆ ದುಡಿಯಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಇವನು ಇಂಥ ಪರಿಸ್ಥಿತಿಲಿದ್ರು ದುಡಿತಾವನಲ್ಲ, ನೋಡಿದ್ರೆ ಖುಷಿ ಆಯ್ತದೆ. ಆದರೂ ಅದ್ಯಾವ್ರು ಇವನ್ಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದಿತ್ತು. ಏನಂತೀಯ? ಇಷ್ಟೊತ್ತವರೆಗೂ ಚೆಂಡು ಹೂ ಥರ ಇದ್ದೆ, ಇವಾಗ ಮಲ್ಲಿಗೆ ಹೂ ಥರ ಮೆತ್ಕೊಬಿಟ್ಟಲ್ಲಕ್ಕ. ಅದು ಇಂಥ ಒಳ್ಳೆ ವ್ಯಕ್ತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ನಲ್ಲ, ಅದಕ್ಕೆ. ಸರಿ ಬಾ, ವ್ಯಾಪಾರ ಮಾಡಮ್ಮ. ರೀ, ಮನೆ ಏನ್ರಿ ಪಳ ಪಳ ಅಂತಿದೆ. ಯಾರು ಈ ಥರ ಕ್ಲೀನ್ ಮಾಡಿರೋದು? ಒಳ್ಳೆ ಕನ್ನಡಿ ಥರ ಹೊಳಿತಾ ಇದೆ. ಯಾರು ಕ್ಲೀನ್ ಮಾಡಿದ್ರು ಅವ್ರಿಗೆ ಚಿನ್ನದ ಬಳೆ ತೊಡಸ್ಬೇಕು ಅನ್ನಿಸ್ತಿದೆ. ಅವ್ರಿಗೆ ಚಿನ್ನದ ಅವಶ್ಯಕತೆ ಇಲ್ಲ ಜಾನ್ವಿ ಅವರೇ. ಅಂದರೆ ಅಷ್ಟೊಂದು ದುಡ್ಡಿರೋರಾ? ಮತ್ತೆ ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ? ಯಾಕೆಂದರೆ ಅವರು ತುಂಬ ಸ್ವಾಭಿಮಾನಿ. ಯಾವುದೇ ಕೆಲಸ ಇದ್ರೂ ಪ್ರೀತಿಯಿಂದ ಮಾಡ್ತಾರೆ. ಅವ್ರು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಪ್ರೀತಿಲಿ ಅಂಥ ಶಕ್ತಿ ಇದೆ ಅಲ್ವಾ? ಅದೌದು. ಪ್ರೀತಿ ಏನು ಬೇಕಾದರೂ ಮಾಡಿಸುತ್ತೆ. ಈ ಜಗತ್ತಲ್ಲಿ ಪ್ರೀತಿಗೆ ಸೋಲ್ದೇ ಇರೋರು ಯಾರಿದ್ದಾರೆ ಹೇಳಿ? ಸರಿ, ಈಗ ಅಷ್ಟೇ ಪ್ರೀತಿಯಿಂದ ಒಂದು ಕಪ್ ಕಾಫಿ ಮಾಡ್ಕೊಂಬರ್ತೀನಿ. ಜಾನ್ವಿ ಅವರೇ, ಹಾಂ, ಬಂದೆ. ತಗೊಳ್ಳಿ ಕಾಫಿ. ಒಂದು ನಿಮಿಷ. ಅರೆ, ಅಯ್ಯೋ, ಎಲ್ಲ ಚಲೋ ಐತಲ್ಲ. ಸಾರಿ ರೀ. ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಿ? ಒಂದು ನಿಮಿಷ ರೀ, ಬರ್ಸ್ಬಿಡ್ತೀನಿ. ನಿಮ್ಮ ಕೈ ಜಾರಿ ಕಪ್ಪು ಬಿದ್ದಿದೆ ಅಷ್ಟೇ. ಕೊಡಿ. ಇಲ್ಲ ಇಲ್ಲ, ನಾನು ಬರೆಸ್ತೀನಿ. ಬಂದೆ. ಕೊಡಿ, ನಾನು ಒರೆಸ್ತೀನಿ. ಕೂತ್ಕೊಳ್ಳಿ. ನಾನು ಪ್ರೀತಿಯಿಂದ ಕಾಫಿ ಮಾಡ್ಕೊಡ್ತೀನಿ ಮತ್ತೆ ಅಂದರೆ ನೀವು ಕುಡಿಯೋದಿಲ್ವಾ? ಬಂದೆ. ಅರೆ, ಸಂತೋಷ ಕುಡೀರಿ. ಅರೆ, ಸಂತೋಷ ಕುಡೀರಿ, ಏನೂ ಆಗಿಲ್ಲ. ಅರ್ಶಿನ, ಕುಂಕುಮ, ಕರ್ಪೂರ, ಅಗರಬತ್ತಿ, ಪೂಜೆ ಸಾಮಾನೆಲ್ಲ ಬರಿಬೇಡ.
ಹಾಂ ಅತ್ತೆ. ಹ್ಮ್ ಅತ್ತೆ, ಹಾ, ಒಬ್ಬಟ್ಟಿಗೆ ಕಡಲೆಬೇಳೆ, ಮೈದಾ, ಬೆಲ್ಲ ಇಷ್ಟು ಬರೆದಿದ್ದೀನಿ. ತೊಗರಿಬೇಳೆನೂ ಬರೀ. ಹಾಂ. ದೀಪದೆಣ್ಣೆ, ಹುರಿಗಡಲೆ, ಹ್ಮ್. ಕಡಲೆ ಹಿಟ್ಟು, ಹ್ಮ್ ಮತ್ತಿನ್ನೇನು ಬೇಕು? ಇನ್ನೂ ಸ್ವಲ್ಪ ಜಾಸ್ತಿನೇ ಎಲ್ಲ ಬರೀ ವೀಣಾ. ಎಲ್ರೂ ಹಬ್ಬಕ್ ಬರ್ತಾರಲ್ವಾ, ಬರೀ. ಗೋಡಂಬಿ ದ್ರಾಕ್ಷಿನೂ ಬರೀ. ಆಹಾ ಅಜ್ಜಿ, ಯುಗಾದಿ ಹಬ್ಬಕ್ಕೆ ಬೇಕಾಗಿರೋದು ಬೇವು, ಬೆಲ್ಲ. ಗೋಡಂಬಿ ದ್ರಾಕ್ಷಿ ಯಾಕೆ ಬೇಕು? ಮನೇಲಿರ್ಲಿ ಬರೀ. ವೀಣಾ, ಅದನ್ನು ಬರೀ. ಸರಿ. ಲಕ್ಷ್ಮಿ, ಆ ಇದು ಮೊದಲನೇ ಹಬ್ಬ. ಮಗಳನ್ನ ಅಳಿಯನ್ನ ಕರಿ. ಮರ್ತುಬಿಟ್ಟಿಯಾ? ಮರ್ತಿಲ್ಲ ಅತ್ತೆ, ಅವ್ರ ಸ್ನಾನಕ್ಕೆ ಹೋಗಿದ್ದಾರೆ. ಬಂದ್ಮೇಲೆ ಅಳಿಯಂದ್ರಿಗೆ ಫೋನ್ ಮಾಡಕ್ ಹೇಳ್ತೀನಿ. ಓ ಆಯ್ತಾಯ್ತು. ಓ ಮೇಡಮ್ರೇ, ನೀವೇನು ಇಲ್ಲಿ? ಮೇಡಮ್ರೇ, ಮೇಡಮ್ರೇ, ಅಲ್ಲ ನೀವೇನು ಇಲ್ಲಿ ಅಂದೆ? ನೋಡಿ ನೋಡಿ, ಈಗ ಇದಕ್ಕಿದ್ದಂಗೆ ಸಿಗ್ತೀರಿ, ಆಮೇಲೆ ನೋಡಿದ್ರೆ ನಾನೇ ನಿಮ್ಮ ಹಿಂದೆ ಬರ್ತಾವನಿ ಅಂತ ಬೈತೀರಿ. ಹೌದು ಪಾಪ, ದಿನ ಅಕಸ್ಮಾತ್ ಆಗಿ ಸಿಗ್ತೀರಾ ಅಲ್ವಾ, ಬೇಕು ಅಂತ ನೀವು ಬರ್ತಾನೆ ಇಲ್ಲ. ನಿಜ ಮೇಡಮ್ ಅವರೇ, ಇದೇ ದಾರಿಲಿ ಹೊಸ ಕೆಲಸ ಇತ್ತು, ಹೋಯ್ತಾ ಇದ್ದೆ. ಹೆಂಗೂ ಸಿಕ್ಕಿದ್ರಿ, ಬನ್ನಿ ಒಂದು ಕಾಫಿ ಕೊಡ್ಕೊಳಮ್ಮ. ಯಾಕೆ ಮೇಡಮ್ ಅವರೇ, ನಮ್ಮ ಜೊತೆಲಿ ಕಾಫಿ ಕುಡಿಯೋದು ತಪ್ಪ? ಕಂಡವ್ರ ಜೊತೆ ಎಲ್ಲ ನಾನು ಕಾಫಿ ಕುಡಿಯಲ್ಲ. ಆದಂಗೆ ನಾನು ನಿಮಗೆ ಕಂಡವ್ರು ಆದಿಮಿ. ನಿಮ್ಮಣ್ಣುವೆ ನಮ್ಮ ಮಕ್ಕಳುವೆ ಗಂಡ ಹೆಣ್ತಿರೋ, ನಮ್ಮನೆಯವರು ನಿಮ್ಮನೆಯವರು ಸಂಬಂಧಿಕರು. ಇನ್ನು ಅಲ್ಲಿಂದ ನಮ್ದು ಬುಡ್ಸಕ್ಕಾಗದೇ ಇರೋಂಥ ಋಣನ ಬಂದ. ಅದಕ್ಕೆ ಜೊತೆಲಿ ಒಂದು ಕಾಫಿ ಕುಡಿದ್ರೆ ತಪ್ಪೇನು ಅಂದೆ. ಹೋಗ್ಲಿ ಬಿಡಿ ಮೇಡಮ್. ಈಗ ಆಫೀಸ್ಗೆ ಹೋಗ್ತಿದ್ರೆ ಅಲ್ಲ, ಯಾಕೆ ಹೇಳಿದೆ ಅಂದ್ರೆ ಒಬ್ಬರೇ ಹೋಗ್ತಿದ್ರಲ್ಲ, ಅಲ್ಲಿ ಗಂಟೆ ಬುಕ್ ಬರುಮ ಅಂತ. ಇರಿ, ಗಾಡಿ ತರ್ತೀನಿ. ನನಗೆ ದಾರಿ ಗೊತ್ತು, ನೀವ್ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕ್ಕ ಹೇಳ್ತಿದ್ರಲ್ಲ, ನನ್ನ ತಮ್ಮ ತುಂಬಾ ಬ್ಯುಸಿ, ಅವ್ನಿಗೆ ಫುರ್ಸತೆ ಇಲ್ಲ ಅಂತ. ಇಂಥ ಗನಂದಾರಿ ಕೆಲಸ ಮಾಡ್ತಿದ್ದೀರಲ್ಲ, ಪಾಪ ಅವಳು ಗೊತ್ತೇ ಇಲ್ಲ. ಎಷ್ಟು ಚಂದಾಗಿ ಹೇಳ್ತಿದ್ರು ಮೇಡಮ್ ಅವರೇ. ಫಾಲೋ ಮಾಡೋದನ್ನ ಬಿಟ್ಟು ನಿಮ್ ಕೆಲಸ ಹೋಗಿ ನೋಡ್ರಿ. ಸಿದೆ ಗೌಡ್ರೆ, ನೀವು ಹುಡುಗಿ ಗೌಡ್ರಿಗೆ ಫೋನ್ ಮಾಡ್ತಾವಳೆ, ಕೊಡಿ. ಹೇಳಿ ಮೇಡಮ್. ಹಲೋ ಗೌಡ್ರೆ, ಆ ಹುಡುಗ ಪದೇ ಪದೇ ನನ್ನ ಹಿಂದೆ ಬರ್ತಾನೆ ಇದ್ದಾನೆ. ಅಯ್ಯೋ ಮೇಡಮ್, ಬೆಳಿಗ್ಗಿಂದ ಆ ಕಳ್ಳನ ಮಗನೇ ಹುಡುಕ್ತಾವನೆ. ಈಗ ಅವ್ರು ಏನಿದೆ ಅವನೇ, ಆ ನನ್ನ ಮಗ ಸಿಗ್ಲಿ ಇವತ್ತು. ನಿಮ್ ಹಿಂದೆ ಗಡ್ ಬರೋದಕ್ಕೆ ಕಾಲಿರ್ಬಾರ್ದು, ಹಂಗ್ ಮಾಡ್ತೀನಿ, ನೋಡ್ತಾ ಇರಿ. ಅಯ್ಯೋ ಪ್ಲೀಸ್, ಹಾಗೆ ನೀ ಮಾಡ್ಬೇಡಿ. ಅವ್ನ್ ಸುಮ್ಮನೆ ಹೆದರ್ಸಿ ಅಷ್ಟೇ, ನಾನು ಹಿಂದೆ ಬರ್ದೇ ಇದ್ರೆ ಸಾಕು. ಎಲ್ಲಿ ಸಿಗ್ತೆ ನಿಮ್ಗೆ ಬಡ್ಡಿ ಮಗವನು? ಅದೇ ನಾನು ಆಫೀಸ್ಗೆ ಹೋಗ್ತೀನಲ್ಲ, ಅದೇ ರೋಡು. ಓ ಹೌದಾ? ಅಡ್ರೆಸ್ ಹೇಳಿ ಮೇಡಮ್, ಈಗಲೇ ಬರ್ತೀನಿ. ಸರಿ ಮೇಡಮ್, ಬರ್ತೀನಿ. ನಿಮ್ ಆಫೀಸ್ಗೆ ಹೋಗಿರಿ, ಆ ನನ್ನ ಮಗ ಸಿಗ್ಲಿ, ಇವತ್ತೊಂದು ಗತಿ ಕಾಣಿಸ್ತೀನಿ ಅವನ್ಗೆ. ಥ್ಯಾಂಕ್ ಯು. ಸರಿ ಮೇಡಮ್, ಹೋಗಿರಿ ಬರ್ತೀನಿ. ಲೋ ಅಣ್ತಮ್ಮ, ಗೌಡ ಎಲ್ಲಿದ್ದಿಲ್ಲ? ಇಲ್ಲೇ ಹುಡ್ತವ್ನಿ. ಅಯ್ಯೋ ಮೇಡಮ್ ಅವರೇ, ರೀ, ಅಳಿಯಂದ್ರಿಗೆ ಫೋನ್ ಮಾಡಿದ್ರಾ? ಹಬ್ಬಕ್ಕೆ ಜಾನ್ವಿನ್ ಕರ್ಕೊಂಡ್ ಬರ್ಬೇಕಲ್ಲ? ಹ್ಞೂ ಲಕ್ಷ್ಮಿ, ಅದು ಸಂಜೆ ಹೊತ್ತು ಮಾಡಿದ್ರೆ ಅಳಿಯಂದ್ರು ಮಗಳು ಒಟ್ಟಿಗೆ ಸಿಗ್ತಾರೆ, ಕರೆಯೋಣ ಅನ್ಕೊಂಡೆ. ಇವತ್ತು ಮಾಡ್ತೀನಿ ಬಿಡು. ರೀ, ಈಗಲೇ ಮಾಡಿ. ಆಯ್ತು. ಫೋನು ರೀ, ಹಿಂದೆ ಇದೆ ನೋಡಿ.
ಹೇಳಿ ಮಾವ. ನಮಸ್ಕಾರ ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ನಿಮ್ಮ ಮಗಳು ನನ್ನ ಜೊತೆ ಇದ್ದಾಳೆ ಅಂದಮೇಲೆ ಚೆನ್ನಾಗೇ ಇರ್ತೀನಿ ಮಾವ. ಸಂತೋಷವಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಅಳಿಯಂದ್ರೆ. ಯಾಕೆ ಮಾವ, ಜಾನ್ವಿ ಅವರು ಫೋನ್ ಪಿಕ್ ಮಾಡಲಿಲ್ವಾ? ಹೋಗಿ ಫೋನ್ ಕೊಡ್ಲಾ? ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆನೇ ಮಾತಾಡಬೇಕಿತ್ತು, ಅದಕ್ಕೆ ನಿಮಗೆ ಮಾಡಿದೆ. ಅದೇನು ಹೇಳಿ ಮಾವ. ಅದು ನಾಡಿದ್ದು ಯುಗಾದಿ ಹಬ್ಬ. ನಿಮ್ಮಿಬ್ಬರಿಗೂ ಇದು ಮೊದಲನೇ ಹಬ್ಬ. ನಂಗೆ ಗೊತ್ತು ನೀವು ಬ್ಯುಸಿ ಇರ್ತೀರಾ ಅಂತ, ಆದರೂ ಸ್ವಲ್ಪ ಬಿಡು ಮಾಡಿಕೊಂಡು ಹಬ್ಬಕ್ಕೆ ಬಂದರೆ ಖುಷಿ ಆಗುತ್ತೆ. ನೀವಿಬ್ಬರು ಬಂದರೆ ನಮ್ಮ ಮನೆ ಒಂಥರ ಮಗ ಆಗುವಂಥ ಭಾಗ್ಯ ಸಿಗಲ್ಲ, ಆದರೆ ನಮಗೆ ಸಿಕ್ಕಿದೆ. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ನಿಮ್ಮ ಖುಷಿನೇ ನನ್ನ ಖುಷಿ ಮಾವ. ಕೊಡಿ, ನಾನು ಮಾತಾಡ್ತೀನಿ. ಅಳಿಯಂದ್ರೆ ಲಕ್ಷ್ಮಿ ಮಾತಾಡ್ತಾಳಂತೆ, ಒಂದು ನಿಮಿಷ ಕೊಡಿ. ಹಲೋ ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಂತೆ, ನೀವು ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಳಿಯಂದ್ರೆ. ನೋಡಿ ಅಳಿಯಂದ್ರೆ, ನೀವು ಜಾನು ಇಬ್ರು ತಪ್ಪದೆ ಹಬ್ಬಕ್ಕೆ ಬರಬೇಕು. ಖಂಡಿತ ಬರ್ತೀವಿ ಅತ್ತೆ. ನಾನು ಜಾನು ಇಬ್ಬರು ನಾಳೆನೇ ಬಂದ್ಬಿಡ್ತೀವಿ. ತುಂಬ ಸಂತೋಷ ಅಳಿಯಂದ್ರೆ. ಜಾನವಿ ಇದ್ದಾಳ? ಇದ್ದಾರೆ ಅತ್ತೆ. ಒಂದು ನಿಮಿಷ. ಜಾನು, ಅಮ್ಮ ಫೋನ್ ಮಾಡ್ತಿದ್ದಾರೆ. ಜಾನ್ವಿ ಅವರೇ, ಅಮ್ಮ. ಹಲೋ ಅಮ್ಮ. ಜಾನು, ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಏನಿವತ್ತು ಬೆಳಗ್ಗೆ ಬೆಳಗ್ಗೆ ನೆನ್ಸ್ಕೊಂಡು ಕಾಲ್ ಮಾಡಿದ್ಯಾ? ಯುಗಾದಿ ಹಬ್ಬ ಅಲ್ವಾ ಮಗಳೇ, ಅದಕ್ಕೆ ಹಬ್ಬಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದೆ. ಅಳಿಯಂದ್ರು ಬರ್ತೀನಿ ಅಂತ ಹೇಳಿದ್ದಾರೆ. ನೀನು ತಪ್ಪದೆ ಕರ್ಕೊಂಡು ಬಂದ್ಬಿಡು. ಹ್ಞೂ ಅಮ್ಮ, ಖಂಡಿತ ಬರ್ತೀವಿ. ಆಯ್ತು, ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಈಗ ಸಮಾಧಾನ ಆಯ್ತಾ? ಆಯ್ತು, ಇದಕ್ಕಿಂತ ನನ್ಗಿನ್ನೇನ್ ಬೇಕ್ರಿ? ಓಹೋ, ವೆಂಕಿ ನೀನ ಮಗ? ಓ, ಚೆಲ್ವಿನಾ? ಚೆಲ್ವಿ ದೇವಸ್ಥಾನಕ್ಕೆ ಹೂ ಕೊಡಕ್ ಹೋಗಿದ್ದಾಳೆ. ನೀನೇನು ಅಂಗಡಿಯಲ್ಲಿ ಇರ್ಲಿಲ್ವಾ ಬೆಳಗ್ಗೆಯಿಂದ? ನಿನ್ ಧ್ವನಿನ ಕೇಳಲಿಲ್ಲ. ನನ್ನನ್ನು ಮಾತಾಡ್ಸಕ್ ಬಂದಿಯಪ್ಪ, ತುಂಬಾ ಸಂತೋಷ ಆಯ್ತು ಮಗ. ಈಗಿನ ಕಾಲದಲ್ಲಿ ರಕ್ತ ಸಂಬಂಧ ಇರೋವ್ರೆ ನಾವ್ ಎದುರುಗಡೆ ಬಂದ್ರೆ ಯಾಕೆ ಮಾತಾಡಿಸ್ಬೇಕು ಅಂತ ಬದಿಗೋಯ್ತಾರೆ. ಅಂತದ್ರಾಗೆ ನಿನ್ಗೂ ನನಗೂ ಏನು ಸಂಬಂಧನೇ ಇಲ್ಲ. ನನ್ನನ್ನು ಮಾತಾಡ್ಸಕ್ ಬಂದಿದೀಯಲ್ಲ, ಬೋ ಖುಷಿ ಆಯ್ತು ಮಗ. ದೇವ್ರು ನಾವು ಏನು ಮಾತಾಡ್ಲಿಲ್ಲ ಅಂದ್ರೂನುವೆ ನಮ್ ಮನ್ಸಿನ ಮಾತು ಅರ್ಥ ಮಾಡ್ಕೋತಾನಲ್ಲ, ಹಂಗೆ ನೀನುವೆ. ನೀನು ಊಟ ಆಯ್ತಾ? ಆಯ್ತು. ಇದೇನಿದು? ಹೂವ ತೋರಿಸಿ ಏನೇನೋ ಹೇಳ್ತಾನೆ, ನಂಗೇನು ಅರ್ಥನೇ ಆಗೋಲ್ದೆ. ಚೆಲ್ವಿ, ಹೂವ ತೋರಿಸಿ ಹೇಳ್ತಿದ್ದಾನೆ ಅಂದ್ರೆ ನಾಳೆ ಬೆಳಿಗ್ಗೆ ಹೂ ಕೊಡೋದು ಮರಿಬೇಡ ಅಂತ ಹೇಳ್ತವನೆ ಕಣವ. ಹಾ ಸರಿ, ನನ್ಗೆ ನೆನ್ಪಿದೆ, ತಂದು ಕೊಡ್ತೀನಿ.
ಓ ಹೋಗ್ಬಾ ಮಗ, ಒಳ್ಳೇದಾಗ್ಲಿ ಮಗ. ಅಲ್ಲ ಕಣವ, ನಂಗೆ ಕಣ್ಣಿದ್ದು ಅವನ್ನ ನೋಡ್ತಿದ್ರು ಅವ್ನು ಏನ್ ಹೇಳ್ತಾನೆ ಅಂತ ನಂಗೆ ಅರ್ಥನೇ ಆಗಕ್ಕಿಲ್ಲ. ಆದ್ರೆ ನಿಂಗೆ ಅರ್ಥ ಆಯ್ತದಲ್ಲ ಹೆಂಗೆ? ಚೆಲ್ವಿ, ನಾನು ಕಣ್ಣಿಲ್ದಿರೋ ಕುರುಡಿ ಆಗಿರ್ಬೋದು, ಆದ್ರೆ ಅವನ್ ಮನ್ಸಿನ ಭಾವನೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ದ್ಯಾವ್ರು ನನಗ್ ಕೊಟ್ಟವನೇ ಮಗ. ಬಂಗಾರದಂತ ಹುಡುಗ ಅವನು. ಆ ದ್ಯಾವ್ರು ಅವನು ವಿಚಾರದಾಗ ಯಾಕಿಷ್ಟ ಅನ್ಯಾಯ ಮಾಡವನು ನಾ ಕಾಣೆ ಕಣವ. ಅಕ್ಕ ಅವ್ನು ಏನಕ್ಕೆ ಬಂದಿದ್ದ ಮತ್ತೆ? ಅವನು ನಾಳೆಗೆ ಹೂ ಆರ್ಡ್ರ್ ಕೊಟ್ಟವನಲ್ಲ, ಅದನ್ನ ಮರೀದಂಗ್ ತಂದ್ಕೊಡು ಅಂತ ಹೇಳಕ್ ಬಂದಿದ್ದ. ಅತ್ಯಾಗ್ಲಿಲ್ಲ ಅಕ್ಕ ಅವನು. ಹೂ ಆರ್ಡರ್ ಕೊಟ್ಟ ಮೇಲೆ ನಮ್ಗೆ ನೆನಪಿರುತ್ತೆ ತಾನೆ, ಅವ್ನು ಬೇಕಂತಾನೆ ಈ ತರ ಮಾಡ್ತಾ ಇದ್ದಾನೆ ಅವನು. ನನ್ಗೇನು ಹಂಗ ಅನ್ಸಕ್ಕಿಲ್ಲ ಕಣ್ಲ. ಅವನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಅಯ್ಯಯ್ಯೋ ಪಾಪ ಅನ್ಬೇಡಕ್ಕ, ನಿನ್ನೇ ಅಯ್ಯೋ ಅನ್ಸ್ಬಿಡ್ತಾನೆ. ಲೇ ಚೋಟು, ಇನ್ನೊಂದಪ್ಪ ಅವನ ಬಗ್ಗೆ ಹಿಂಗೇನಾರ ಮಾತಾಡಿದ್ಯೋ ನಿನ್ನ ಹಲ್ಲುದ್ರಸ್ಬಿಟ್ಟೇನೋ ಹುಷಾರು. ಈಗಿನ ಕಾಲದಾಗೆ ಎಲ್ಲ ಸರಿ ಇರೋವ್ರೆ ಹೆಂಗೆಂಗೋ ಆಡ್ತವೆ ಅಂತದ್ರಾಗೆ ಅವನಿಗೆ ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಾನೆ. ಅಕ್ಕ ನಿಮ್ಮ ಅವನ್ನ ಸಖತ್ತಾಗಿ ಪಟಾಯಿಸಿದ್ದಾನೆ. ಮಾತು ಬರೋಲ್ಲ ಹಂಗೆ ಪಟಾಯಿಸಿದ್ದಾನೆ. ಇನ್ನು ಮಾತು ಬಂದು ಇನ್ನೆಷ್ಟು ಪಟಾಯಿಸ್ಬೋದು ಹೇಳಿ ಅಕ್ಕ? ಬಾಯಿ ಮುಚ್ಕೊಂಡಿರ್ಲ. ಹಂಗೆ ಮಾತಿಲ್ದೇ ಇದ್ರೇನಂತೆ, ಒಳ್ಳೆ ಮನ್ಸ್ ಕೊಟ್ಟವನೆ, ಅಷ್ಟು ಸಾಕು. ಏನಕ್ಕ ಇಷ್ಟೊಂದು ಬದಲಾವಣೆ? ಅವನ್ನ ಕಂಡ್ರೆ ಬೆಂಕಿ ಆಡ್ದಂಗೆ ಕಾಡ್ತೈತೆ. ಅವನ್ನ ಕಂಡ್ರೆ ಇಷ್ಟ ಥರ ಕರ್ಗೋಗ್ತಿದ್ರಲ್ಲಕ್ಕ. ಮೊದಲು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಅದಕ್ಕೆ ಹಂಗೆ ನಡ್ಸ್ಕೊಂಡೆ. ಈಗ ಎಲ್ಲ ತಿಳ್ಕೊಂಡ್ಮೇಲೂ ಹಂಗೆ ನಡ್ಸ್ಕೊಳಕ್ಕಾಯ್ತದ ಹೇಳು?